नमस्कार, स्वागत है आपका सी न्यूज भारत में और मैं हूं आपके साथ ज्योति श्रीवास्तव। खबर कर्नाटक से है, जहां अथनी तहसील में पूर्व डिप्टी सीएम एवं मौजूदा विधायक लक्ष्मण सबदी ने 116.40 करोड़ रुपयों के लागत में अमृत योजना के तहत 24/7 पेयजल योजना के लिए भूमि पूजन किया। इस अवसर पर विधायक लक्ष्मण सबदी ने कार्यक्रम में उपस्थित लोगों को संबोधित करते हुए कहा कि तहसील के लोगों को आए दिन पानी की किल्लत होती रही है। इस योजना का महत्व इतना ही है कि हर घर तक नल के द्वारा 24/7 घंटे पानी पहुंचाया जा सके, ताकि लोगों को दिक्कतों का सामना न करना पड़े। ಯಾವ ಗುತ್ತಿಗೆದಾರನು ಕೂಡ ಮುಂದೆ ಬರಲಿಲ್ಲ. ಇದರಲ್ಲಿ ಫೇಸ್ 1 ಫೇಸ್ 2 ಅಂತ ಹೇಳಿ, ಆದರೆ ಕೊನೆಗೆ ನನಗೆ ನೆನಪಾಗಿರೋದು ಮೈಕ್ ಏನಾಗೈತೆ, ನಮ್ಮ ಕುಡಿ ನೀರಿನ ಸಂಯುಕ್ತ ಕುಡಿ ನೀರಿನ ಯೋಜನೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಪರಿಚಯ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಮೇಲೆ ಒತ್ತಡವನ್ನು ಹಾಕಿ ಇವತ್ತು ಟೆಂಡರ್ ಅನ್ನ ಪೂರ್ಣಗೊಳಿಸಿ ಅವರಿಗೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಈಗಾಗಲೇ ನಾನು ಆ ಗುತ್ತಿಗೆದಾರನಿಗೆ ಹೇಳಿದ್ದೆ, ಉದ್ಘಾಟನೆ ಆಮೇಲೆ ಮಾಡೋಣ, ಭೂಮಿ ಪೂಜೆ, ನದಿ ಒಳಗೆ ಮೊದಲು ನೀರಿಲ್ಲ, ಮೊದಲು ಜಾಕಲ್ ಕೆಲಸ ನೀನು ಶುರು ಮಾಡು ಅಂತ ಹೇಳಿ ಅವ ಹೇಳಿದ್ರು. ನಾಳೆ ನಮಗೆ ವರ್ಕ್ ಆರ್ಡರ್ ಬೇರೆದವ್ರಿಗೆ ಹೆಂಗಾತಂದ್ರೆ ಹೆಂಗಾತ, ಬೇರೆದವ್ರಿಗೆ ಸರ್ ಆದ್ರೆ ನಿನ್ನ ರೊಕ್ಕ ನಾ ಕೈಲಿಂದ ಕೊಡ್ತೇನೆ, ಮನೆ ಶುರು ಮಾಡು ಅಂತ ಹೇಳಿದ. ಇದನ್ನ ನಾವು ಹಲ್ಯಾಳ ಮುಂದದಿಂದ ಎತ್ತರಕ್ಕೆ ನಾವು ನೀರು ತರ್ತಾ ಇಲ್ಲ. ಇದನ್ನು ಎಲ್ಲಿಂದ ನೀರು ನಾವು ತರ್ತೀವಿ ಅಂದ್ರೆ ಹುಲಗಬಾಳಿ ಹತ್ರ ಜಾಕ್ವಿಲ್ ಮಾಡ್ಕೊಂಡು, ಯಾಕಂದ್ರೆ ಹಲ್ಯಾಳದ ಮುಂದೆ ಬೇಗನೆ ನೀರು ಖಾಲಿ ಆಗ್ತದೆ. ಇಲ್ಲಿ ನೀರು ಖಾಲಿ ಆದ ಒಂದು ತಿಂಗಳ ತನಕ ಹುಲುಬಾಳಿ ಹತ್ರ ನೀರು ಇರ್ತದೆ. ಆ ಹುಲುಬಾಳಿ ಹತ್ರ ಒಂದು ಜಾಕ್ವಿಲ್ ಮಾಡ್ಕೊಂಡು ಅಲ್ಲಿಂದ ತಂದು ಇಲ್ಲಿ ವಾಟರ್ ಟ್ರೀಟ್ಮೆಂಟ್ ಮಾಡಿ ಅದನ್ನ 3 ಓರಾಟಿ ಟ್ಯಾಂಕ್ಗಳಿಗೆ ನೀರು ಸಪ್ಲೈ ಮಾಡಿಕೊಂಡು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಏನು ಇವತ್ತು ವಿಸ್ತಾರ ಆಗಿದೆ, ಆ ವಿಸ್ತಾರವಾಗಿರ್ತಕ್ಕಂಥ ಎಲ್ಲ ಭಾಗಕ್ಕೆ ನೀರು ಕೊಡ್ತಕ್ಕಂಥದ್ದು. ಕೇವಲ ಪಟ್ಟಣಕ್ಕೆ ಅಷ್ಟೇ ಅಲ್ಲ, ಈ ಯೋಜನೆ ಅಥಣಿ ಪಟ್ಟಣದಿಂದ 2 ಕಿಲೋಮೀಟರ್ ವರೆಗೆ ಏನು ಪಟ್ಟಣ ವಿಸ್ತಾರ ಆಗಿದೆ, ಆ ವಿಸ್ತಾರ ಆಗಿರ್ತಕ್ಕಂಥ ಎಲ್ಲ ತೋಟಪಟ್ಟಿಗಳಿಗೂ ಕೂಡ ಈ ಯೋಜನೆಯಿಂದ ನೀರು ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಸೇರಿಸಿಕೊಂಡಿರ್ತಕ್ಕಂಥದ್ದು. ಈ ಯೋಜನೆಯ ಸಂಕಲ್ಪ ಮುಂದಿನ 25 ವರ್ಷಗಳ ಕಾಲ ಅಥಣಿ ಪಟ್ಟಣಕ್ಕೆ ಪ್ರತಿನಿತ್ಯ 24 ತಾಸು ನೀರು ಕೊಡ್ತಕ್ಕಂಥದ್ದು 116 ಕೋಟಿ ರೂಪಾಯಿ. ಇದಕ್ಕೆ ಕೇಂದ್ರ ಸರ್ಕಾರದಿಂದ 50%, ರಾಜ್ಯ ಸರ್ಕಾರದಿಂದ 40%, 10% ನಮ್ಮ ಪುರಸಭೆಯ ಏನು ರಾಜ್ಯ ಸರ್ಕಾರ ಹಣ ನಮಗೆ ಕೊಡುತ್ತದೆ, ಅದರಿಂದ 10% ಇದಕ್ಕೆ ಹಣ ಭರ್ಪಾಯಿ ಮಾಡಿ ಈ ಯೋಜನೆ ಅಮೃತ್ ಯೋಜನೆ 2 ಅಂತಕ್ಕಂಥದ್ದು ಇದಕ್ಕೆ ನಾಮಕರಣ ಆಗಿರ್ತದೆ. ಅಂದ್ರೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 75 ವರ್ಷ ಆಗಿದೆ. ಅಮೃತ ಮಹೋತ್ಸವವನ್ನು ಏನು ಆಚರಣೆ ಮಾಡ್ತಾ ಇದ್ದೀವಿ, ಅದರ ಸವಿ ನೆನಪಿಗಾಗಿ ಅಥಣಿ ಪಟ್ಟಣಕ್ಕೆ ನಿರಂತರ ಕುಡಿ ನೀರಿನ ಯೋಜನೆ ಮಂಜೂರು ಮಾಡಿರ್ತಕ್ಕಂಥದ್ದು ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅಥಣಿಯ ಜನರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ। कर्नाटक से सी न्यूज संवाददाता रमजान मुजावर की रिपोर्ट। फिलहाल इस खास रिपोर्ट में बस इतना ही। देश दुनिया की बाकी खबरों को जानने के लिए आप देखते रहिए सी न्यूज भारत।